ಸೊ ನಿಮ್ಮ ಅನುಭವದಲ್ಲಿ ಹೇಳೋದಾದ್ರೆ ಶೋ ಅಲ್ಲಿ ಸ್ಟ್ರಾಟಜಿ ವರ್ಕ್ ಆಗುತ್ತಾ? ತುಂಬಾ ವರ್ಕ್ ಆಗುತ್ತೆ. ಸ್ಟ್ರಾಟಜಿ ಇಲ್ಲದೆ ಬಿಗ್ ಬಾಸ್ ಮನೇಲಿ ಇದ್ದೋಳು ನಾನು ಒಬ್ಳೆ 35 ದಿನ ಸ್ಟ್ರಾಟಜಿ ಮಾಡ್ದೇನೆ. ಸ್ಟ್ರಾಟಜಿ ಮಾಡೋಣ ಅಂತ ತಲೆ ಓಡಿಸ್ತಾ ಇದ್ದಾಗ ಆಚೆ ಬಂದ್ಬಿಟ್ಟಿದ್ದೀನಿ. ಸೊ ಸ್ಟ್ರಾಟಜಿ ತುಂಬ ವರ್ಕ್ ಆಗುತ್ತೆ. ತಲೆ ತುಂಬ ಉಪಯೋಗಿಸ್ತಾನೆ ಇರಬೇಕು. ಎವ್ರಿ ಡೇ ಯು ಶುಡ್ ಲೈಕ್ ಕೀಪ್ ಆನ್. ಜನರು ನೋಡ್ತಾ ಇದ್ದಾರೆ ಅನ್ನೋದನ್ನ ಮರಿಬಾರ್ದು. ಬಟ್ ಅರ್ಧಕ್ಕರ್ಧ ಜನ ಮರ್ತ್ಬಿಟ್ಟಿದ್ದಾರೆ. ಓಕೆ, ಸೊ ನೀವು ಹೊರಗೆ ಬಂದಿದ್ದ ಕಾರಣ ಅಲ್ಲಿ ಮನೇಲಿ ಯಾರಿಗೆ ಖುಷಿ ಆಗಿರ್ಬೋದು, ಯಾರಿಗೆ ಬೇಜಾರಾಗಿರ್ಬೋದು ಅಂತೀರಾ? 13 ಜನ ಇದ್ರಾ? 13 ಜನಕ್ಕೂ ಖುಷಿಯಾಗಿದೆ. ಯಾರಿಗೂ ಬೇಜಾರಾಗಿಲ್ಲ ಅಂತೀರಾ? ಬೇಜಾರಾಗಿಲ್ವಾ? ಡೈಲಾಗ್ಸ್ಗಳೆಲ್ಲ ಓದ್ಲು ಫಸ್ಟು, ತಲೆನೋವು ಕಮ್ಮಿ ಆಯ್ತು. ಸೆಕೆಂಡು ಅಪ್ಪ ಮನೆ ಶಾಂತವಾಗಿರುತ್ತೆ ಇನ್ಮೇಲೆ ಮೂರನೇ ಇದೇ ಬರುತ್ತೆ ಅಂತ. ಸೊ ನಾಲ್ಕನೇದು ಸದ್ಯ ಕಣಪ್ಪ ಇವಳ್ದೇನೋ ಆಟಗಳು ನೋಡೋದು ತಪ್ಪು ಅಂತ ಎಲ್ಲ ಮಾತಾಡಿರ್ತಾರೆ. ನನಗೆ ಗೊತ್ತು ಚೆನ್ನಾಗಿ. ಐ ನೋ ಎವ್ರಿ ಒನ್ ಸ್ಟಾರ್ಟೆಡ್ ಟು ಹೇಟ್ ಮೀ, ಬಟ್ ಇಟ್ಸ್ ಓಕೆ. ಅದೇ ವಿಲ್ಲನಾಗಿ ಹೋದೆ, ವಿಲ್ಲನಾಗಿ ಬಂದೆ. ಬಟ್ ಹೊರಗಡೆ ಜನರು ನನ್ನ ಸ್ವೀಕರಿಸಿದ್ ನೋಡಿ ನನಗೆ ತುಂಬಾ ಲೈಕ್ ಪೊಟೆನ್ಷಿಯಲ್ ಇರೋರು ನೀವು. ಮೇ ಬಿ ಈ ವಾರ ಎಲಿಮಿನೇಟ್ ಆಗೋದು ಬಿಟ್ಟು ನಾನೇನಾದರೂ ಮುಂದಿನ ದಿನಗಳಲ್ಲಿ ಎಲಿಮಿನೇಟ್ ಆಗಿದ್ರೆ ನನಗೆ ಇಷ್ಟು ಪ್ರೀತಿ ಸಿಗ್ತಾ ಇರಲಿಲ್ವೇನೋ, ಅಥವಾ ಇಷ್ಟು ಅನುಕಂಪ ನನ್ನ ಮೇಲೆ ಏನು ತೋರಿಸ್ತಾ ಇದ್ದಾರೆ, ನೀವು ಇನ್ನೂ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಹೊರಗಡೆ ಬಂದ್ರಿ ಅಂತ. ನಾರ್ಮಲಾಗಿ ನಮ್ಮಮ್ಮ ಅಂದರೆ ನಾನು 3 ವಾರ 4 ವಾರ ಆದಮೇಲೆ ಬಂದಿದ್ರು ಕೂಡ ನಾನು ನಾರ್ಮಲಾಗಿ ಎಲಿಮಿನೇಟ್ ಆದ್ರಿ ಬಂದ್ರಿ ಅದೇ ಫೀಲೇ ಇರುತ್ತೆ. ಇವಾಗ ನೆಕ್ಸ್ಟ್ ಯಾರೇ ಬಂದ್ರೂ ಅವ್ರಿಗೆ ಗೊತ್ತು ಒಂದು ಗ್ರಾಫು. ಸೊ ಎಲಿಮಿನೇಟ್ ಆದ್ರಿ ಬಂದ್ರಿ ಅಂತಲೇ ಇರುತ್ತೆ. ಸೊ ನನಗದು ಸಿಕ್ತಲ್ಲ. ಸೊ ಇಟ್ ಈಸ್ ವೆರಿ ಅಡ್ವಾಂಟೇಜ್ ಅಲ್ವಾ? ಜನರಿಗೆ ಗೊತ್ತು ಇಟ್ ವಾಸ್ ಅನ್ಫೇರ್ ಎವಿಕ್ಷನ್ ಅಂತ ಹೇಳಿ. ನಾನೇ ಮಾತಾಡೋದು ಬೇಡ, ನನ್ನ ಪರವಾಗಿ ಜನ ಮಾತಾಡ್ತಾ ಇದ್ದಾರೆ, ಅದು ಖುಷಿ ನನಗೆ.